ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಈಗ ತಾನೇ ಇದ್ದೆ, 8 o'clock ಆಗಿದೆ. ಸೊ ಬೇಗ ಟಕ್ ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಅಲ್ಲೆಲ್ಲ ಉಜ್ಜಿ ಈಗ ರೆಡಿ ಆಗ್ತೀನಿ. ಈಗ ಎದ್ದಿರೋದು. ಸೊ ಬೇಗ ಟಕ್ ಅಂತ ಹೋಗಿ ಸ್ನಾನ ಮಾಡ್ಕೊತೀನಿ ನೋಡಿ. ಫೈನಲಿ ರೆಡಿ ಗಿಡಿ ಎಲ್ಲ ಆದ. ಫಿಟ್ಟು ಫುಲ್ ರೆಡಿ. ಊಟನೂ ಬಂದಿದೆ. ಇವತ್ತು ಚಿತ್ರಾನ್ನ ಇವಾಗ ಬೆಳಗ್ಗೆ, ಆಮೇಲೆ ನಾನ್ ವೆಜ್ ಆಗುತ್ತೆ. ಸೊ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮುಂದೆ ಅಲ್ಲಿರೋ ದೇವಸ್ಥಾನ. ಅಲ್ಲಿ ಎಷ್ಟು ರೆಕಾರ್ಡ್ ಮಾಡ್ತೀನಿ ಏನೋ ಕತೆ ಗೊತ್ತಿಲ್ಲ, ನೋಡೋಣ. ಅಲ್ಲೇ ಹೋಗ್ತಾ ಇದ್ದೀನಿ, ಹೆಂಗೆ ಏನೋ ಅಂತ ನೋಡೋಣ. ಪೂಜೆ ಮಾಡಿಬಿಟ್ಟು ಅಲ್ಲಿ ಕೋಳಿ ಕೊಯ್ಕೊಂಬರೋದಷ್ಟೇ ಅಲ್ಲಿ. ಹಾಂ ಅಪ್ಪ, ಪ್ಯಾಂಟ್ ಬೇರೆ ಬೆಲ್ಟ್ ಎತ್ಕೊಂಬಂದಿಲ್ಲ. ಫುಲ್ಲು ಲೂಸು ಪ್ಯಾಂಟ್ ಇದು. ಎಳಿತಾ ಇದ್ದೀನಿ ಮೇಲ್ಗೆ, ಅವಾಗಿಂದ ಸೈಕಾಗ್ತಾ ಇದೆ. ಸೊ ಅಲ್ಲೆಲ್ಲ ಚಿಕನ್ ಎಲ್ಲ ಹೊಡಿಸಿ ಈಗ ಮಟನ್ ಹೊಡಿಸ್ತಾ ಇದ್ದೀವಿ. ಅವ್ರನ್ನ ನೋಡಿ, ಇವರೇ ಹೊಡ್ಕೊಡ್ತಾ ಇರೋದು. ನಾನು ಡಿಸ್ಕೌಂಟ್ ಏನಿಲ್ಲ, ವಿಡಿಯೋ ಅದೇ ವಿಡಿಯೋ ಮಾಡೋ ಡಿಸ್ಕೌಂಟ್. ಸೊ ಈಗ ಮಟನ್ ಎತ್ಕೊಂಡು ಹೋಗೋದು. ಸೊ ಮನೆಗೆ ಚಿಕನ್ ತೊಗೊಂಬಂದೆಲ್ಲ. ನಾನು ಬಟ್ಟೆ ಪ್ಯಾಂಟ್ ಬೇರೆ ಲೂಸ್ ಇತ್ತು, ನೆನ್ನೆ ತಗೊಂಬಂದಿದ್ದೆ, ಹಾಕ್ಕೊಂಡೆ. ತಿರುಗಿ ನಾಳೆ ಕಾಲೇಜ್ಗೂ ಅದೇ ಹಾಕ್ಕೊಂಡು ಹೋಗ್ಬೇಕು ಬೆಳಗ್ಗೆ. ಅಪ್ಪ ನೋಡಿ, ಈ 1 hour ಆಯ್ತು ಎಲ್ಲ ಹತ್ತತ್ರ. ಟೈಮ್ ಆಗಿದೆ 3:30. ಇದು ಫ್ರೈ ಆತೈತೆ. ಇದು ಯಾಕೋನ ಇಲ್ಲ, ಇದು ಚಿಕನ್ ಫ್ರೈ, ಇದು ಸ್ವಲ್ಪ ಸಾಂಬಾರು, ಇದರಲ್ಲಿ ಮಟನ್ ಇದೆ. ಮುದ್ದೆ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪರೋಟ ತೊಗೊಂಬಂದ್ಬಿಟ್ಟೆ, ಪರೋಟ ಪ್ಯಾಕೆಟು. ಇದು ಮಟನ್ ಒಂದು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ತಿನ್ನೋದೆ. ಬೆಳಗ್ಗೆ ತಿಂದಿದ್ದೆ 8 ಗಂಟೆ. ಫುಲ್ ಹೊಟ್ಟೆ ಸಿತೈತೆ. ಇದೇನು ಇದ್ದಕ್ಕಿದ್ದಂಗೆ ಊರಲ್ಲಿ ಮಳೆ ಬಂದ್ಬಿಡ್ತು ನೋಡಿ ಇವತ್ತು. ಎಲ್ಲ ನೋಡಿ, ಇದಕ್ಕಿದ್ದಂಗೆ ಒಂದು ಸ್ವಲ್ಪ ಪಟ 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 ಅಂತ ಉದುರ್ತು, ಆಮೇಲೆ ನಿಂತೇ ಹೋಯ್ತು. ಪಟ 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 ಅಂತ ಬಿತ್ತು, ಆಮೇಲೆ ಹಂಗೆ ಟಕ್ಕಂದು ನಿಂತೋಗ್ಬಿಡ್ತು. ಹಾಂ ಹಬ್ಬ. ಪರೋಟ, ಸ್ಯಾಲಡ್ಡು, ಮಟನ್ನು ಫ್ರೈ. ಆಹಾ, ಗಮ್ಮಂತ ಇದೆ. ಊಟ ಎಲ್ಲ ತಿಂದಿದ್ದಾಯಿತು. ಸುಮ್ಮನೆ ಹಂಗೆ ಮೇಲೆ ಬಂದೆ, ತಣ್ಣ ಗಾಳಿ ಬರ್ತಾಯಿತ್ತು. ಈಗ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಕೊಂಡು ಫೋನ್ ನೋಡ್ತೇನೆ. ಫುಲ್ ಟಯರ್ಡ್ ಆಗೋಗಿದೆ. ಹಬ್ಬ, ಸುಸ್ತಾಗೋಗಿದೆ ಓಡಾಡಿ. ಫ್ಯಾನ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫೋನ್ ನೋಡೋಕ್ಕೆ ಅಷ್ಟೇ ಕೆಲಸ, ಇನ್ನೇನಿಲ್ಲ. ಆಮೇಲೆ ಎದ್ಬಿಟ್ಟು ವ್ಲಾಗ್ ಮಾಡ್ತೇನೆ. ಸೊ ಜಸ್ಟ್ ಈಗ ತಾನೇ ಇದ್ದೆ, ಫುಲ್ ನಿದ್ದೆ ಹೋಗ್ಬಿಟ್ಟಿದೆ, ಸರಿಯಾಗಿ ನಿದ್ದೆ ಹೋದೆ. ಸೊ ಟೈಮ್ ಆಗಿದೆ 9:30. ಸೊ
ಮನೆಯವ್ರು ಊಟ ತಿನ್ನು ಅಂತ ಇದ್ರು. ಸೊ ಅದೇ ಒಂದು ಸ್ವಲ್ಪ ಸಾಂಬಾರು ಪರೋಟ ಒಂದೆರಡು ಸುಟ್ಕೊತೀನಿ, ತಿಂತೀನಿ. ಅಬ್ಬಾ. ಸೊ ಗೈಸ್ ಫುಲ್ ಯಾರೂ ಇಲ್ಲ, ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. ನಮ್ಮ ಆಚೆ ಇದೆ. ಪಾಪ. ಸೊ ಗೈಸ್ ಅಷ್ಟೇ ಈ ವ್ಲಾಗಲ್ಲಿ, ಮುಂದಿನ ವ್ಲಾಗಲ್ಲಿ ಸಿಗುವ. ಸೊ ಈ ವ್ಲಾಗಲ್ಲಿ ಅಲ್ಲಿ ಕುರಿ ಕಟ್ ಮಾಡೋದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ತುಂಬ ಜನ ಇದ್ದರು. ಆಮೇಲೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಹಾರ್ನೆಸ್ ವೈಲೆನ್ಸ್ ತೋರ್ಸೋಂಗಿಲ್ಲ, ಅದು ಸ್ಟ್ರೈಕು, ಇಲ್ಲಾಂದರೆ ಒಂದು ಸ್ವಲ್ಪ ರಿಜೆಕ್ಟ್ ಥರ ಬೀಳುತ್ತೆ, ಅದು ವ್ಯೂಸ್ ಕಮ್ಮಿ ಬರುತ್ತೆ. ಅದಕ್ಕೆ ಅದು ಇವಾಗ ಏನೂ ಬರ್ತಾಯಿಲ್ಲ ವ್ಯೂಸು. ಇನ್ ಫ್ಯೂಚರ್ ಯಾವಾಗ ಬೇರೆ ಯಾರನ್ನ ವ್ಯೂ ಮಾಡೋಕ್ಕೆ ಹೋದ್ರೂ ಅಷ್ಟೊಂದು ರೆಸ್ಪಾನ್ಸ್ ಸಿಗೋಲ್ಲ. ಸೊ ಅದಕ್ಕೆ ಅದೆಲ್ಲ ರೆಕಾರ್ಡ್ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ಕುರಿ 2 ಹೊಡೆದ್ರು, ಕೋಳಿ ಒಂದು 4 ಕತ್ಕೊಯ್ದ್ರು ಅಷ್ಟೇ. ಅಲ್ಲಿ ಅಬ್ಬಾ ಎಷ್ಟು ಜನ, ಅದು ಯಾರ್ಯಾರೋ ಬಂದಿದ್ರು. ಕೇಳಿದೆ ವೀಡಿಯೋ ಮಾಡಲ ನಿಮ್ಮದು ಏನು ಕತೆ ಅಂದ್ಬಿಟ್ಟು, ಎಲ್ಲ ಬೇಡ ಅಂದರು. ಅದಕ್ಕೆ ಸುಮ್ಮನೆ ಆಗೋಗಿ ತಿನ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು. ಸೊ ಅಷ್ಟೇ ಈ ವ್ಲಾಗಲ್ಲಿ. ನಾಳೆ ಸಿಗೋಣ. ನಾಳೆ ಬೆಳಗ್ಗೆ ಬೇಗ ಎದ್ದು ಕಾಲೇಜಿಗೆ ಬೇರೆ ಹೋಗ್ಬೇಕು ನಾನು. ಇಲ್ಲಿಂದನೇ ಹೋಗ್ಬೇಕು ವಿಜಯಪುರ. ಸೊ ಸರಿ, ಸಿಗೋ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಅಂಟಿಲ್ ದೆನ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.